ಈ ಸುಂದರ ಅರಮನೆಯ ಮುದ್ದು ಯುವರಾಣಿಗೆ ಬೇಸರವಾಗಿ ಒಬ್ಬಳೇ ಅಳತಾ ಕುಳಿತಿರುತ್ತಾಳೆ. ಹಾಗೆ ಅಳುತ್ತಾ ಅರಮನೆಯಿಂದ ಹೊರಗೆ ಬರುತ್ತಾಳೆ. ಎದುರಿರುವ ಕಾಡಿನ ಕಡೆ ಹೆಜ್ಜೆ ಇಡುತ್ತಾಳೆ. ಅಪ್ಪ, ನನಗೆ ತುಂಬ ಭಯವಾಗ್ತಿದೆ. ನನ್ನ ಜೊತೆ ಮಾತಾಡೋಕೆ ಯಾರೂ ಇಲ್ವಾ? ಎಲ್ಲಿಗೆ ಹೋದ್ರು? ನಾನು ಒಬ್ಳೇ ಇದ್ದೀನಿ ಅಂತ ಯುವರಾಣಿ ಹೇಳಿಕೊಳ್ತಿರುವಾಗ ಸುಂದರವಾದ ಬೆಳಕು ಯುವರಾಣಿಯ ಸುತ್ತಲೂ ತುಂಬಿಕೊಳ್ಳುತ್ತದೆ. ಹಾಗೆಯೇ ಒಂದು ಸುಂದರವಾದ ಮಾಯದ ಕುದುರೆಯು ಯುವರಾಣಿಯ ಮುಂದೆ ಪ್ರತ್ಯಕ್ಷವಾಗುತ್ತದೆ. ಅಯ್ಯೋ, ನೀನ್ ಯಾರು? ನೀನು ಕನಸಾ ಅಥವಾ ನಿಜವಾಗಿಯೂ ಇದ್ದೀಯಾ? ಯುವರಾಣಿ ಆ ಮಾಯಾ ಕುದುರೆಯನ್ನು ಕೇಳಲು. ಭಯಪಡಬೇಡ ಯುವರಾಣಿ, ನಾನು ನಿನ್ನ ಗೆಳೆಯ. ನಿನ್ನ ಕಣ್ಣೀರು ನೋಡಿ ಬಂದೆ. ನಿಜವಾ? ನೀನು ನನ್ನ ಜೊತೆಗೆ ಇರ್ತೀಯಾ? ನಾನು ಒಬ್ಳೇ ಅಲ್ಲ ಅಂತ? ನೀನು ಒಬ್ಬಳೇ ಅಲ್ಲ, ನಿನ್ನ ಹೃದಯ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಬಂದೆ. ನನಗೆ ಒಬ್ಬ ಗೆಳೆಯ ಸಿಕ್ಕಿದ್ದಾನೆ. ನೀನು ತುಂಬಾ ಸುಂದರ. ಯುವರಾಣಿ ಕುಣಿದಾಡುತ್ತಾಳೆ. ನಿನ್ನ ನಗು ನನಗೆ ತುಂಬಾ ಇಷ್ಟ. ನಮ್ಮ ಸ್ನೇಹ ಈಗ ಶುರು. ಎಂದು ಮಾಯಾ ಕುದುರೆ ಹೇಳುತ್ತದೆ. ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು. ನಾನು ನಿನ್ನ ಒಳ್ಳೆಯ ಗೆಳತಿ. ಸ್ನೇಹ ಅಂದರೆ ಇದೆ, ಸಂತೋಷ ಮತ್ತು ಭಯ ಎಲ್ಲವನ್ನು ಹಂಚಿಕೊಳ್ಳುವುದು ಎನ್ನುತ್ತಾ ನನಗೆ ಭಯವಿಲ್ಲ. ಈ ಕಾಡು ಈಗ ನನ್ನ ಮನೆ. ಗೆಳೆಯ ಇದ್ದರೆ ಯಾವ ಕಾಡು ಕೂಡ ಸುಂದರವಾಗುತ್ತದೆ. ಕೊನೆಯದಾಗಿ ಮಾಯಾ ಕುದುರೆಯು ಹೇಳಿಕೊಳ್ಳುತ್ತಾ ಮುಂದೆ ಸಾಗುತ್ತಾರೆ. ಹೀಗೆ ಬೇಸರದಲ್ಲಿ ಕಾಡಿಗೆ ಬಂದ ಯುವರಾಣಿಗೆ ಮಾಯಾ ಕುದುರೆಯು ಗೆಳೆಯನಾಗುತ್ತಾನೆ. ನಿಷ್ಕಲ್ಮಶ ಮನಸ್ಸಿಗೆ ಯಾರು ಬೇಕಾದರೂ ಸೋಲುತ್ತಾರೆ.